Good morning, everyone. Yesterday, we already solved on the problem on the receipts and payments account for 6 marks. Today also I am going to solve one more problem on the receipts and payments account as well as 6 marks. The problem is, from the following information, prepare receipts and payments account of Gavisri Education Trust for the year ending 31st March 2019. The items are there. Cash at bank on 1st April 2018 was rupees 10,000. The next item is donations received rupees 10,000. The next, subscriptions received rupees 7,50,000. The next item is salary paid to staff rupees 90,000. The next, paid telephone charges rupees 10,000. The next item is paid insurance premium rupees 25,000. The next item is dividend received rupees 10,000. The next item, life membership fees rupees 2,000. The next, purchased machinery rupees 25,000. The next item and the last item is sale of old building rupees 50,000. ಓಕೆನಾ? ಇಷ್ಟು ಒಂದು ಐಟಮ್ ಅನ್ನ ಕೊಟ್ಟಿದ್ದಾನೆ. ಈ ಒಂದು ಐಟಮ್ ಮೇಲೆ ನಾವೇನ್ ಮಾಡ್ಬೇಕ್ರಿ, ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡಬೇಕು. ಯಾವ ಸಂಸ್ಥೆಯ ಮೇಲೆ? ಆ ಸಂಸ್ಥೆ ಹೆಸರು ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ ನೋಡಿ ಅಲ್ಲಿ, ಗವಿಶ್ರೀ ಎಜುಕೇಶನ್ ಟ್ರಸ್ಟ್. ಓಕೆ, ಗವಿಶ್ರೀ ಎಜುಕೇಶನ್ ಟ್ರಸ್ಟ್. ಅದ್ರ ಮೇಲೆ ಏನ್ ಮಾಡ್ಬೇಕ್ರಿ, ನಾವು ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ನ ಪ್ರಿಪೇರ್ ಮಾಡ್ಬೇಕು. ಯಾವ ಡೇಟಿಗೆ ಪ್ರಿಪೇರ್ ಮಾಡ್ಬೇಕ್ರಿ ಕೊಟ್ಟಿದ್ದಾನೆ, ಅದನ್ನು ಕೂಡ ಕೊಟ್ಟಿದ್ದಾನೆ. 31st March 2019. ಓಕೆ, 31/3/2019 ಏನ್ ಮಾಡ್ಬೇಕ್ರಿ, ನಾವು ಆ ಒಂದು ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಓಕೆ, ಹಂಗಂದ್ರೆ ಪ್ರಿಪೇರ್ ಮಾಡೋಣ. ಆ ಒಂದು ಕೆಲವೊಂದು ಐಟಮ್ ಕೊಟ್ಟಿದ್ದಾನೆ. ಆ ಐಟಮ್ ಯಾವ ರೀತಿಯಾಗಿ ರಿಸಿಟ್ಸ್ ಅಲ್ಲಿ ಬರ್ತವೆ, ಯಾವ ರೀತಿಯಾಗಿ ಪೇಮೆಂಟ್ಸ್ ಅಲ್ಲಿ ಬರ್ತವೆ ಅನ್ನೋದನ್ನ ನೋಡ್ಕೊಂತ ಹೋಗೋಣ. ಓಕೆನಾ? ಹಂಗಂದ್ರೆ ಫಸ್ಟ್ ಒನ್ ಏನ್ ಮಾಡ್ಬೇಕ್ರಿ, ಇಲ್ಲಿದೆ ನೋಡಿ, ಪ್ರಿಪರೇಷನ್ ಆಫ್ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ಓಕೆನಾ? ಪ್ರಿಪೇರ್ನ ಮಾಡೋಣ. ಹೇಗಿದೆ ಹಂಗಂದ್ರೆ ಮೇನ್ ಹೆಡ್ಲೈನ್ ಅಂತ ಬರೀಬೇಕ್ರಿ ನಾವು. ಹಂಗಂದ್ರೆ ಇಲ್ಲಿ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್, ರಿಸಿಟ್ಸ್ and payments account for the year ending 31st March 2019 ಅಂತ ಕೊಟ್ಟಿದ್ದಾರಲ್ರಿ. ಓಕೆ, 19 ಆಫ್ ಗವಿಶ್ರೀ ಎಜುಕೇಶನ್ ಟ್ರಸ್ಟ್, ಗವಿಶ್ರೀ ಎಜುಕೇಶನ್ ಟ್ರಸ್ಟ್. ಓಕೆ, ಇಷ್ಟು ಹೆಡ್ಲೈನ್ ಇದು, ಗವಿಶ್ರೀ ಎಜುಕೇಶನ್ ಟ್ರಸ್ಟ್. ಓಕೆ, ಇಷ್ಟು ಏನ್ರಿ ಇದು ಹೆಡ್ಲೈನ್ ಇದು. ಓಕೆ, ಈ ಹೆಡ್ಲೈನ್ ಹಾಕಿದ್ರೆ ಮಾತ್ರ ಏನಾಗುತ್ತೆ ರೀ, ನಿಮ್ದು ಆ ಒಂದು ಪ್ರಾಬ್ಲಮ್ ಸರಿಯಾಗಿ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಇದು, ಇಲ್ಲಿ 1 ಮಾರ್ಕ್ಸ್ ಪ್ರಾಬ್ಲಮ್, ಆ ಒಂದು 6 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ ಇಂದ ಏನಾಗುತ್ತೆ ರೀ, ಅಲ್ಲಿ ಕಟ್ ಮಾಡ್ತಾರೆ ಅವ್ರು. ಓಕೆನಾ? ಹಂಗಾಗಿ ಫಸ್ಟ್ ಹೆಡ್ಲೈನ್ ಹಾಕ್ಬೇಕು. ನೀವು ಏನಂತ ಹಾಕ್ಬೇಕ್ರಿ, ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2019 ಆಫ್ ಗವಿಶ್ರೀ ಎಜುಕೇಶನ್ ಟ್ರಸ್ಟ್. ಓಕೆನಾ? ಈ ರೀತಿ ಆಗಿದೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಇಲ್ಲಿ ಫಾರ್ಮೆಟ್ ಹಾಕ್ಬೇಕ್ರಿ. ಫಾರ್ಮೆಟ್ ಯಾವ ರೀತಿ ಇದೆ? ಓಕೆ, ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಆಲ್ರೆಡಿ ನೀನೇನ ಏನ್ ಮಾಡಿದೀನಿ, ಫಾರ್ಮೆಟ್ ಹಾಕಿ ಕೊಟ್ಟಿದ್ದೀನಿ. ಓಕೆ, ಅದೇ ರೀತಿಯಾಗಿ ಈ ಒಂದು ಫಾರ್ಮೆಟ್ ಹಾಕ್ಬೇಕು. ಅಲ್ಲಿ ಫಾರ್ಮೆಟ್ ಏನಿದೆ ಹಂಗಂದ್ರೆ ರಿಸಿಟ್ಸ್, the next column is amount, the next payments, ಆಮೇಲೆ ನೆಕ್ಸ್ಟ್ ಅಮೌಂಟ್. ಓಕೆ, ಈ ತರ 4 ಕಾಲಮ್ ಹಾಕ್ಬೇಕಾಗುತ್ತೆ ನೀವು. ಓಕೆ, 4 ಕಾಲಮ್ ಯಾವ ರೀತಿಯಾಗಿದೆ ನೋಡಿ. ಹಂಗಂದ್ರೆ ರಿಸಿಟ್ಸ್, ಅಮೌಂಟ್, ಪೇಮೆಂಟ್ಸ್ ಅಕೌಂಟ್. ಓಕೆನಾ? ಈ ರೀತಿಯಾಗಿದೆ. ಇಲ್ಲಿ ದಿಸ್ ಈಸ್ ಡೆಬಿಟ್ ಸೈಡ್, ದಿಸ್ ಈಸ್ ಕ್ರೆಡಿಟ್ ಸೈಡ್. ಇದಕ್ಕೂ ಕೂಡ 1 ಮಾರ್ಕ್ಸ್ ಇರುತ್ತೆ. ಡೆಬಿಟ್ ಸೈಡ್ ಯಾವುದು, ಕ್ರೆಡಿಟ್ ಸೈಡ್ ಯಾವುದು, ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್ ಅಂತ ಬರೀಬೇಕಾಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಹಂಗಂದ್ರೆ 1 by 1 ಐಟಮ್ಸ್ ನೋಡ್ಕೊಂತ ಹೋಗಿ. ಹಂಗಂದ್ರೆ ಫಸ್ಟ್ ಐಟಮ್ ಏನಿದೆ ನೋಡಿ, ಕ್ಯಾಶ್ ಎಟ್ ಬ್ಯಾಂಕ್ ಆನ್ 1st April 2018 rupees 10,000. ಇದೆಲ್ರಿ ಫಸ್ಟ್ ಐಟಮ್. ಓಕೆನಾ? ಅದು ಯಾವಾಗಲೂ ಏನಾಗಿರ್ತೈತ್ರಿ,
ಕ್ಯಾಶ್ ಅಟ್ ಬ್ಯಾಂಕ್ ಆಗಿರ್ಬೋದು ಅಥವಾ ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು. ಅದು ಓಪನಿಂಗ್ ಬ್ಯಾಲೆನ್ಸ್ ಆಗಿರ್ತೈತಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್. ಅಂದ್ರೆ ಫಾರ್ಮೆಟ್ ಅಲ್ಲಿ ಏನಂತ ಬರ್ಸಿದೆ ನಾನು, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಸ್ ನಥಿಂಗ್ ಬಟ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ಓಕೆನಾ? ಹಂಗಂದ್ರೆ ನಾವು ಬರೆಯೋಣ ಹಂಗಂದ್ರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ ನೋಡಿ ಹಂಗಾರೆ, ಕ್ಯಾಶ್ ಅಟ್ ಬ್ಯಾಂಕ್ ಅಥವಾ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಿರ್ತಾನಲ್ರಿ, ಅದೇ ಅಮೌಂಟ್ ಅನ್ನು ನಾವೇನ್ ಮಾಡೋಕೆ ಇಲ್ಲಿ ಹಚ್ಬೇಕಾಗುತ್ತೆ. ಎಷ್ಟಿದೆ ಹಂಗಂದ್ರೆ ಕ್ಯಾಶ್ ಅಟ್ ಬ್ಯಾಂಕ್ ಆನ್ 1st April 2018 ವಾಸ್ rupees 10,000. ಇದೆ ಅಲ್ರಿ, 10,000 ಇದೆ ಅಲ್ರಿ. ಓಕೆ, 10,000. ಓಕೆ, ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಡೊನೇಷನ್ಸ್ ರಿಸೀವ್ಡ್ rupees 10,000. ಓಕೆ, ಡೊನೇಷನ್ ರಿಸೀವ್ಡ್, ರಿಸೀವ್ಡ್ ಮೀನ್ಸ್ ರಿಸಿಟ್. ಓಕೆನಾ? ಟು ಡೊನೇಷನ್ಸ್, ಟು ಡೊನೇಷನ್, ಟು ಡೊನೇಷನ್ಸ್ ವಾಸ್ rupees ಎಷ್ಟಿದೆ ಹಂಗಂದ್ರೆ 10,000. 10,000 ಐತನ್ರಿ, 10,000, 10,000. ಓಕೆ, ನೆಕ್ಸ್ಟ್ ಐಟಮ್ ಯಾವ್ದೈತೆ ನೋಡ್ರಿ ಹಂಗಾರೆ, ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ rupees 7,50,000. ಓಕೆನಾ? ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್. ಓಕೆ, ಸಬ್ಸ್ಕ್ರಿಪ್ಷನ್ಸ್ ಇಲ್ಲಿ ಒಂತಿಗೆ ಅಂತ ನಾವು ಕರಿತೀವಿ. ಯಾವಾಗಲೂ ಅದೇನಾಗಿರ್ತದೆ, ರಿಸಿಟ್ ಆಗಿರ್ತೈತೆ. ಓಕೆನಾ? ರಿಸಿಟ್ಸ್ ಮೀನ್ಸ್ ಇಲ್ಲಿ ಟು ಸಬ್ಸ್ಕ್ರಿಪ್ಷನ್ಸ್, ಟು ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್. ಓಕೆ, ರಿಸೀವ್ಡ್ ರುಪೀಸ್ ಎಷ್ಟಿದೆ ಹಂಗಂದ್ರೆ 7,50,000 ಇದೆ. 7,50,000, 7,50,000 ಐತೇನ್ರಿ. ನೆಕ್ಸ್ಟ್ ಸ್ಯಾಲ್ರಿ ಪೇಡ್ ಟು ಸ್ಟಾಫ್ ಇದೆ ಅಲ್ರಿ. ನೆಕ್ಸ್ಟ್ ಐಟಮ್ ಯಾವ್ದ್ರಿ, ಸ್ಯಾಲ್ರಿ ಪೇಡ್ ಟು ಸ್ಟಾಫ್. ಪೇಡ್ ಟು ಸ್ಟಾಫ್ ಅಂದ್ರೆ ಎಷ್ಟೇನ್ರಿ, ಇದು ಪೇಮೆಂಟ್ ಆಗುತ್ತಾ ಅಥವಾ ರಿಸಿಟ್ಸ್ ಆಗುತ್ತೆ. ಓಕೆ, ಪೇಡ್ ಮಾಡಿದ್ದಾರೆ ಮೀನ್ಸ್ ನಿಮ್ಮಿಂದ ಅಮೌಂಟ್ ಹೋಗಿದೆ ಮೀನ್ಸ್ ಪೇಮೆಂಟ್. ಓಕೆ, ಸ್ಯಾಲ್ರಿ ಪೇಡ್ ಟು ಸ್ಟಾಫ್ rupees ಎಷ್ಟಿದೆ ನೋಡಿ ಹಂಗಾರೆ 90,000 ಬೈ ಸ್ಯಾಲರಿ ಟು ಸ್ಟಾಫ್. ಓಕೆ, ಆ ಸಿಬ್ಬಂದಿಗೆ ಏನ್ ಮಾಡಿದ್ದಾರೆ, ಸ್ಯಾಲರಿ ಸಂಬಳವನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಹಂಗಂದ್ರೆ 90,000 ಕೊಟ್ಟಿದ್ದಾರಲ್ರಿ. 90,000, 90,000. ಓಕೆ, ನೆಕ್ಸ್ಟ್ ಐಟಮ್ ಈಸ್ ಪೇಡ್ ಟೆಲಿಫೋನ್ ಚಾರ್ಜಸ್ rupees 10,000. ಪೇಡ್ ಮೀನ್ಸ್ ಪೇಮೆಂಟ್ ಸೈಡ್ ಅಲ್ಲಿ ಬರಬೇಕು. ಓಕೆ, ಎಕ್ಸ್ಪೆನ್ಸಸ್ ಯಾವಾಗಲೂ ಏನಾಗಿರ್ತದೆ ಇಲ್ಲಿ ಪೇಮೆಂಟ್ಸ್ ಆಗಿರ್ತಾವ. ಅಂದ್ರೆ ಟೆಲಿಫೋನ್ ಅನ್ನೋದು ಕೂಡ ಟೆಲಿಫೋನ್ ಎಕ್ಸ್ಪೆನ್ಸಸ್ ಆಗಿರ್ತದೆ. ಓಕೆನಾ? ಓಕೆ, ಬೈ ಟೆಲಿಫೋನ್ ಚಾರ್ಜಸ್ ಎಷ್ಟೈತೆ ನೋಡಿ, ಟೆಲಿಫೋನ್ ಚಾರ್ಜಸ್ rupees ಎಷ್ಟಿದ್ರೆ ಹಂಗಾರೆ 10,000, 10,000, 10,000 ಐತೇನ್ರಿ, 10,000. ಓಕೆ, ದ ನೆಕ್ಸ್ಟ್ ಈಸ್ ಯಾವ್ದಿದೆ ನೋಡಿ, ಪೇಡ್ ಇನ್ಸೂರೆನ್ಸ್ ಪ್ರೀಮಿಯಂ. ಓಕೆ, ಪೇಡ್ ಮೀನ್ಸ್ ಪೇಮೆಂಟ್, ಇನ್ಸೂರೆನ್ಸ್ ಯಾವಾಗಲೂ ಏನಾಗಿರ್ತದೆ ಇಲ್ಲಿ ಎಕ್ಸ್ಪೆನ್ಸಸ್ ಆಗಿರ್ತದೆ. ಎಕ್ಸ್ಪೆನ್ಸಸ್ ಆಲ್ವೇಸ್ ಏನಾಗಿರ್ತಾವ ಇಲ್ಲಿ ಪೇಮೆಂಟ್ಸ್ ಆಗಿರ್ತವೆ. ಓಕೆನಾ? ಬೈ ಇನ್ಸೂರೆನ್ಸ್ ವಾಸ್ rupees ಎಷ್ಟಿದೆ ನೋಡಿ, ಇನ್ಸೂರೆನ್ಸ್ ಎಷ್ಟು ಕೊಟ್ಟಿದ್ದಾನೆ ಅವನು, 25,000 ರೂಪಾಯಿ ಪ್ರೀಮಿಯಂ ಅನ್ನ ಕಟ್ಟಿದ್ದಾನೆ. 25,000. ಓಕೆ, ನೆಕ್ಸ್ಟ್ ಅದಾದ ನಂತರ ಡಿವಿಡೆಂಡ್ ರಿಸೀವ್ಡ್. ಓಕೆ, ಡಿವಿಡೆಂಡ್ ರಿಸೀವ್ಡ್ ಮೀನ್ಸ್ ರಿಸಿಟ್ಸ್. ಓಕೆ, ಡಿವಿಡೆಂಡ್ ಅಂದ್ರೆ ಏನಂತ ಹೇಳಿದೆ ನಾನು ಅವಾಗಲೇ. ಡಿವಿಡೆಂಡ್ ಅಂದ್ರೆ ಏನಂದ್ರೆ ಇಟ್ಸ್ ಎ ಪಾರ್ಟ್ ಆಫ್ ಪ್ರಾಫಿಟ್ ಗಿವನ್ ಟು ದಿ ಶೇರ್ ಹೋಲ್ಡರ್ಸ್. ಓಕೆ, ಇಟ್ಸ್ ಎ ಪಾರ್ಟ್ ಆಫ್ ಪ್ರಾಫಿಟ್. ಓಕೆ, ಪ್ರಾಫಿಟ್ ಮೀನ್ಸ್ ಇನ್ಕಮ್. ಓಕೆ, ಇನ್ಕಮ್ ಮೀನ್ಸ್ receipts. Okay, receipts. Okay, dividend received means receipts. Okay, to dividend received. Okay, to dividend. Okay, dividend received. ಡಿವಿಡೆಂಡ್ ರಿಸೀವ್ಡ್ ಎಷ್ಟಿದೆ ನೋಡಿ ಇಲ್ಲಿ, ಡಿವಿಡೆಂಡ್ ರಿಸೀವ್ಡ್ ಎಷ್ಟು ಕೊಟ್ಟಿದ್ದಾನೆ ಹಂಗಂದ್ರೆ rupees 10,000, 10,000, 10,000, 10,000 ಐತೇನ್ರಿ, 10,000 ಐತೇನ್ರಿ. ದ ನೆಕ್ಸ್ಟ್ ಈಸ್ ಲೈಫ್ ಮೆಂಬರ್ಶಿಪ್ ಫೀಸ್ rupees 2,000. ಓಕೆ, ಲೈಫ್ ಮೆಂಬರ್ಶಿಪ್ ಆಲ್ವೇಸ್ ಏನಾಗಿರ್ತಾವ್ರಿ ಇಲ್ಲಿ, ರಿಸಿಟ್ಸ್ ಆಗಿರ್ತವೆ. ಹಂಗಾಗಿ ರಿಸಿಟ್ಸ್ ಸೈಡ್ ಅಲ್ಲೇ ಬರಬೇಕಲ್ಲ. ಲೈಫ್ ಮೆಂಬರ್ಶಿಪ್ ಫೀಸ್ ಇರ್ಬೋದು, ಡೊನೇಷನ್ಸ್ ಇರ್ಬೋದು, ಯಾವಾಗಲೂ ಏನಾಗಿರ್ತಾವ್ರಿ ಇಲ್ಲಿ ರಿಸಿಟ್ಸ್ ಅಲ್ಲಿ. ಅಂದ್ರೆ ನಿಮ್ಮ ಒಂದು ಸಂಸ್ಥೆಗೆ ಅಥವಾ ನಿಮ್ಮ ಒಂದು ಟ್ರಸ್ಟ್ಗೆ ಏನಾಗಿರ್ತೈತ್ರಿ, ದುಡ್ಡು ಪಬ್ಲಿಕ್ ಇಂದ ಬಂದಿರ್ತೈತ್ರಿ, ಅದು ಏನಾಗಿರ್ತೈತ್ರಿ ಯಾವಾಗಲೂ ರಿಸಿಟ್ಸ್ ಆಗಿರ್ತೈತಿ, ಮೀನ್ಸ್ ಇನ್ಕಮ್ ಆಗಿರ್ತೈತಿ. ಓಕೆ, ದುಡ್ಡು ನಿಮಗೆ ಬಂದಿರ್ತೈತಿ. ಹಂಗಾಗಿ ನಾವೇ ಮಾಡ್ಬೇಕು ಇಲ್ಲಿ ರಿಸಿಟ್ಸ್ ಸೈಡ್ ಅಲ್ಲಿ ಹಚ್ಬೇಕು. ಟು ಲೈಫ್ ಮೆಂಬರ್ಶಿಪ್ ಫೀಸ್ ಎಷ್ಟಿದೆ ನೋಡ್ರಿ. ಲೈಫ್ ಮೆಂಬರ್ಶಿಪ್ ಫೀಸ್ rupees ಎಷ್ಟಿದೆ ರೀ, 2,000 ಇದೆ. ರೈಟ್, 2,000, 2,000 ಐತೇನ್ರಿ, 2,000 ಐತಲ್ರಿ. ಓಕೆ, ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಯಾವ್ದೈತಿ ನೋಡ್ರಿ ಈಗ, ಪರ್ಚೇಸ್ಡ್ ಆಫ್ ಮಷಿನರಿ rupees 25,000. ಪರ್ಚೇಸ್ಡ್ ಆಫ್ ದ ಅಸೆಟ್, ಯಾವುದೇ ಅಸೆಟ್ ಇರ್ಬೋದ್ರಿ, ಅದು
ಏನಾಗಿರ್ತೈತ್ರಿ ಪರ್ಚೇಸ್ ಆಗಿರ್ತೈತಲ್ರಿ, ಖರೀದಿ ಆಗಿರ್ತೈತಲ್ರಿ, ಯಾವಾಗಲೂ ಏನಾಗಿರ್ತೈತ್ರಿ ಅದು ಪರ್ಚೇಸ್ ಆಫ್ ದ ಅಸೆಟ್. ಓಕೆ, ಏನಾಗಿರ್ತದ್ರಿ ಯಾವಾಗಲೂ ಅದು ಏನಾಗಿರ್ತದ್ರಿ ಇಲ್ಲಿ ಏನಾಗಿರ್ತದ್ರಿ ಪೇಮೆಂಟ್ ಆಗಿರ್ತೈತಿ. ಓಕೆನಾ, ಪೇಮೆಂಟ್ ಅಂದ್ರೆ ದುಡ್ಡು ಕೊಟ್ಟು ಏನ್ ಮಾಡಿದ್ರಿ ನೀವು ಆ ಒಂದು ಮಷಿನರಿಯನ್ನ ಖರೀದಿ ಮಾಡಿದ್ರಿ. ಓಕೆನಾ, ಯಾವುದೇ ಆಸ್ತಿಯನ್ನ ನೀವು ಖರೀದಿ ಮಾಡಿದ್ರೆ ಏನಾಗಬೇಕಾದ್ರಿ ನೀವು ದುಡ್ಡು ಕೊಡಬೇಕಾಗುತ್ತೆ. ಓಕೆ, ದುಡ್ಡು ಕೊಟ್ಟಾಗ ಏನಾಗಿರ್ತದ್ರಿ ನಿಮ್ಮ ಒಂದು ಅಮೌಂಟ್ ಏನಾಗಿರ್ತದ್ರಿ ನಿಮ್ಮ ಒಂದು ಸಂಸ್ಥೆಯಿಂದ ಏನ್ರಿ ಹೋಗಿರ್ತೈತಲ್ಲ ಅದಕ್ಕೆ ನಾವೇ ಅಂತ ಕರಿತೀವಿ ಪೇಮೆಂಟ್ಸ್ ಅಂತ ಕರಿತೀವಿ. ಪೇಡ್ ಮಾಡಿರ್ತೀರಿ ನೀವು. ಓಕೆನಾ, ಯಾವುದೇ ಅಸೆಟ್ ಆಗಿರ್ಬೋದು, ಅದು ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಅದು ಮಷಿನರಿ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಯಾವಾಗಲೂ ಏನು ಅಸೆಟ್ಸ್ ಏನಾಗಿರ್ತಾವಲ್ರಿ ಪರ್ಚೇಸ್ ಆಗಿರ್ತಾವಲ್ರಿ ಆ ಪರ್ಚೇಸ್ಡ್ ಆಲ್ವೇಸ್ ಏನಾಗಿರ್ತಾವ್ರಿ ಪೇಮೆಂಟ್ಸ್ ಆಗಿರ್ತವೆ. ಓಕೆ, ಹಂಗಂದ್ರೆ ಪರ್ಚೇಸ್ಡ್ ಆಫ್ ದ ಮಷಿನರಿ ಬೈ ಪರ್ಚೇಸ್ಡ್ ಮಷಿನರಿ. ಪರ್ಚೇಸ್ಡ್ ಮಷಿನರಿ, ಪರ್ಚೇಸ್ಡ್ ಮಷಿನರಿ ರುಪೀಸ್ ಎಷ್ಟಿದೆ ನೋಡಿ. ಪರ್ಚೇಸ್ಡ್ ಮಷಿನರಿ ಎಷ್ಟಿದ್ರೆ ಹಂಗಾರ ಎಷ್ಟಕ್ಕೆ ಒಂದು ಪರ್ಚೇಸ್ ಮಾಡಿದ್ರೆ ಅದು ಮಷಿನರಿನ 25,000 25,000 25,000 ಮಾಡಿದಾರಲ್ರಿ. ಓಕೆ, ದ ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ಬಿಲ್ಡಿಂಗ್. ಓಕೆ, ಸೇಲ್ ಅಂದ್ರೆ ನಿಮ್ಮ ಒಂದು ಹಳೆಯ ಒಂದು ಕಟ್ಟಡವನ್ನು ಏನ್ ಮಾಡಿದಾನೆ ಮಾರಾಟ ಮಾಡಿದಾನೆ. ಮಾರಾಟ ಮಾಡಿದಾನೆ ಮೀನ್ಸ್ ಅಂದ್ರೆ ನೀವು ಮಾರಾಟ ಮಾಡಿರಪ್ಪ ನಿಮ್ಮ ಒಂದು ಬಿಲ್ಡಿಂಗ್ ಅನ್ನಂತಂದ್ರೆ ಏನಾಗುತ್ತೆ ನಿಮಗೆ ದುಡ್ಡು ಬರ್ತದೆ ಹೋಗ್ತೈತ್ರಿ ಮೀನ್ಸ್ ರಿಸಿಟ್ಸ್. ಓಕೆ, ರಿಸೀವ್ಡ್ ಆಗುತ್ತೆ, ಇನ್ಕಮ್ ಆಗುತ್ತೆ, ದುಡ್ಡು ಬರುತ್ತೆ ಅಂತಂದ್ರೆ ಏನಿರೋದು ರಿಸಿಟ್ಸ್. ಓಕೆ, ಸೇಲ್ ಆಫ್ ಯಾವುದೇ ಅಸೆಟ್ ಇರ್ಬೋದು, ಅದು ಯಾವ್ದಾದ್ರೂ ನೀವು ಆಸ್ತಿಯನ್ನ ಮಾರಾಟ ಮಾಡಿದ್ರೆ ಅದು ಯಾವಾಗಲೂ ಏನಾಗಿರ್ತದ್ರಿ ರಿಸಿಟ್ಸ್ ಆಗಿರ್ತದೆ. ಅಲ್ಲಿ ಅವಾಗ ಫಾರ್ಮೆಟ್ ಅಲ್ಲಿ ಬರ್ಸಿದ್ ನೋಡಿ ಸೇಲ್ ಆಫ್ ದ ಅಸೆಟ್ಸ್. ಸೇಲ್ ಆಫ್ ದ ಅಸೆಟ್ಸ್ ಯಾವಾಗಲೂ ಏನಾಗಿರ್ತಾವ್ರಿ ರಿಸಿಟ್ಸ್ ಆಗಿರ್ತವೆ. ಪರ್ಚೇಸ್ ಆಫ್ ದ ಅಸೆಟ್ಸ್ ಏನಾಗಿರ್ತಾವ್ರಿ ಯಾವಾಗಲೂ ಪೇಮೆಂಟ್ಸ್ ಆಗಿರ್ತಾವ್ರೆ. ಓಕೆನಾ, ನೀವು ಆ ಒಂದು ಮಷಿನರಿ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಅದನ್ನ ಪರ್ಚೇಸ್ ಮಾಡ್ತೀರಪ್ಪ, ಅಕ್ವೈರ್ ಮಾಡ್ಕೊಂತೀರಪ್ಪ ಅಂತಂದ್ರೆ ಏನಾಗಿರ್ತದ್ರಿ ನೀವು ದುಡ್ಡು ಕೊಟ್ಟ ಮಾತ್ರ ಅದನ್ನ ತಗೊಳಕ್ ಆಗುತ್ತೆ. ಓಕೆ, ಆದ್ರೆ ಸೇಲ್ ಆಫ್ ದ ಮಷಿನರಿ ಏನಾಗಿರ್ತದ್ರಿ ಯಾವಾಗಲೂ ಇನ್ಕಮ್ಸ್ ಆಗಿರ್ತಾವೆ ಮೀನ್ಸ್ ರಿಸಿಟ್ಸ್ ಆಗಿರ್ತವೆ. ಓಕೆನಾ, ಓಕೆ, ಹಂಗಂದ್ರೆ ಇಲ್ಲಿ ಏನಾಗುತ್ತೆ ಸೇಲ್ ಆಫ್ ಓಲ್ಡ್ ಬಿಲ್ಡಿಂಗ್ ಎಲ್ಲಿ ಆಗಿರ್ತದೆ ಏನ್ ಬಂದಿರ್ತದ್ರಿ ಹಾಗಾದ್ರೆ ಇಲ್ಲಿ 2 ರಿಸಿಟ್ಸ್ ಅಂತ ಬರ್ತದ್ರಿ. ಓಕೆ, ಸೇಲ್ ಆಫ್ ಓಲ್ಡ್ ಬಿಲ್ಡಿಂಗ್. ಓಲ್ಡ್ ಬಿಲ್ಡಿಂಗ್ ಎಷ್ಟಕ್ಕೆ ಮಾರಾಟ ಆಗೈತೆ ನೋಡ್ರಿ, ಅದು ಹಳೆ ಬಿಲ್ಡಿಂಗು ಎಷ್ಟಕ್ಕೆ ಮಾರಾಟ ಆಗೈತೆ ರೀ? ಪ್ರಾಬ್ಲಮ್ ಅಲ್ಲಿ ಇದೆ ನೋಡಿ, ಎಷ್ಟಕ್ಕಿದೆ ಹಾಗಾದ್ರೆ ಏನಿದೆ ಇಲ್ಲಿ 50,000 ಇದೆ. ಓಕೆ, 50,000. ಓಕೆ, 50,000. ಓಕೆನಾ, ದಿ ನೆಕ್ಸ್ಟ್ ಐಟಮ್. ಓಕೆ, ಐಟಮ್ಸ್ ಆದ್ವಲ್ರಿ, ಹಂಗಂದ್ರೆ ಇಲ್ಲಿ ಐಟಮ್ಸ್ ಆದವಪ್ಪ ಅಂತಂದ್ರೆ ಒನ್ ಟೈಮ್ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಳ್ಳಿ ನೋಡೋಣ. ಹಂಗಾದ್ರೆ ಫಸ್ಟ್ ಒನ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್. ಅದು ಎಷ್ಟು ಇರ್ತೈತಲ್ರಿ ಅದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆ ಅಮೌಂಟ್ ಅದು. ಓಕೆ, ಇದು ಯಾವಾಗಲೂ ಏನಾಗಿರ್ತೈತ್ರಿ ಓಪನಿಂಗ್ ಬ್ಯಾಲೆನ್ಸ್ ಆಗಿರ್ತೈತಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ಅದಾದ ನಂತರ ನೆಕ್ಸ್ಟ್ ಐಟಮ್ ನೋಡ್ರಿ ಡೊನೇಷನ್ಸ್ ರಿಸೀವ್ಡ್. ಡೊನೇಷನ್ ರಿಸೀವ್ಡ್ ಬರ್ದಿರಲ್ರಿ ಇಲ್ಲಿ. ಡೊನೇಷನ್ಸ್ ರಿಸೀವ್ಡ್ ಎಷ್ಟೈತ್ರಿ 10,000. ದ ನೆಕ್ಸ್ಟ್ ಅದಾದ ನಂತರ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಕೂಡ ಬರ್ದಿರಲ್ರಿ 7,50,000. ಅದಾದ ನಂತರ ನೆಕ್ಸ್ಟ್ ಐಟಮ್ ಏನೈತೆ ನೋಡ್ರಿ ಸ್ಯಾಲರಿ ಪೇಡ್ ಟು ಸ್ಟಾಫ್. ಓಕೆ, ಪೇಡ್ ಮೀನ್ಸ್ ಪೇಮೆಂಟ್. ಇಲ್ಲಿ ನೋಡಿ ಪೇಮೆಂಟ್ ಸೈಡಲ್ಲಿ ಬೈ ಸ್ಯಾಲರಿ ಟು ಸ್ಟಾಫ್ ರುಪೀಸ್ ಎಷ್ಟಿದ್ರಿ 90,000 90,000 ಐತಲ್ರಿ. ಅದಾದ ನಂತರ ನೆಕ್ಸ್ಟ್ ಪೇಡ್ ಟೆಲಿಫೋನ್ ಚಾರ್ಜಸ್. ಪೇಮೆಂಟ್ ಮಾಡಿದ್ರ ಎಕ್ಸ್ಪೆನ್ಸಸ್ ಯಾವಾಗಲೂ ಏನಂತ ಹೇಳಿದೆ ನಾನು ಪೇಮೆಂಟ್ಸ್ ಅಂತ ಹೇಳಿದೆ ನಾನು. ಇದೆಲ್ರಿ ಬೈ ಟೆಲಿಫೋನ್ ಚಾರ್ಜಸ್ ರುಪೀಸ್ ಎಷ್ಟಿದ್ರಿ 10,000 ಇದೆಲ್ಲ 10,000. ಅದಾದ ನಂತರ ನೆಕ್ಸ್ಟ್ ಪೇಡ್ ಇನ್ಸೂರೆನ್ಸ್. ಇಲ್ಲಿ ಕೂಡ ಏನಾಗಿದೆ ಪೇಮೆಂಟ್ ಆಗಿದೆ. ಓಕೆ, ಇದು ಕೂಡ ಎಷ್ಟಾಗಿದೆ 25,000 ಇದೆ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಪೇಡ್ ಇನ್ಸೂರೆನ್ಸ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ನೋಡ್ರಿ ಡಿವಿಡೆಂಡ್ ರಿಸೀವ್ಡ್. ರಿಸೀವ್ಡ್ ಮೀನ್ಸ್ ರೆಸಿಟ್ಸ್. ಓಕೆ, ಡಿವಿಡೆಂಡ್ ರಿಸೀವ್ಡ್ ಎಷ್ಟಾದ್ರಿ ಇಲ್ಲಿ 10,000 ಇದೆ. ನೆಕ್ಸ್ಟ್ ಲೈಫ್ ಮೆಂಬರ್ಶಿಪ್ ಫೀಸ್. ಲೈಫ್ ಮೆಂಬರ್ಶಿಪ್ ಫೀಸ್ ಆಲ್ವೇಸ್ ಏನಾಗಿರ್ತಾವ್ರಿ ಇಲ್ಲಿ ರಿಸಿಟ್ಸ್ ಆಗಿರ್ತವೆ. ಓಕೆನಾ, ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಪರ್ಚೇಸ್ ಆಫ್ ದ ಮಷಿನರಿ. ಓಕೆ, ಪರ್ಚೇಸ್. ಓಕೆ, ಒಂದು ಮಷಿನರಿಯನ್ನು ನೀವು ಖರೀದಿ ಮಾಡಿದ್ರೆ ನೀವು ದುಡ್ಡು ಪಾವತಿ ಮಾಡಬೇಕಾಗುತ್ತೆ, ಪೇಮೆಂಟ್ ಮಾಡಬೇಕಾಗುತ್ತೆ. ಹಂಗಾಗಿ ಪೇಮೆಂಟ್ ಸೈಡ್ ಅಲ್ಲಿ ಬರ್ತದೆ. ಓಕೆ, ಯಾವುದೇ ಆಸ್ತಿಯನ್ನು ನೀವು ಏನ್ ಮಾಡ್ಬೇಕ್ರಿ ಇಲ್ಲಿ ಪರ್ಚೇಸ್ ಅನ್ನ ಮಾಡಿದ್ರೆ ಖರೀದಿಯನ್ನ ಮಾಡಿದ್ರೆ ನೀವು ಮಾಡ್ಬೇಕ್ರಿ ಅಲ್ಲಿ ಪಾವತಿಯನ್ನ ಮಾಡಬೇಕಾಗುತ್ತೆ ಹಣದ ರೂಪದಲ್ಲಿ. ಓಕೆನಾ, ಅದಾದ ನಂತರ ನೆಕ್ಸ್ಟ್ ಸೇಲ್ ಆಫ್ ಬಿಲ್ಡಿಂಗ್. ಸೇಲ್ ಆಫ್ ಬಿಲ್ಡಿಂಗ್ ಯಾವಾಗಲೂ ಏನಾಗಿರ್ತದೆ ಇಲ್ಲಿ ರಿಸಿಟ್ಸ್ ಆಗಿರ್ತೈತೆ. ಅಂದ್ರೆ ಒಂದು ಬಿಲ್ಡಿಂಗ್ ಅನ್ನ ಮಾರಾಟ ಮಾಡಿದ್ರೆ ಅದರಿಂದ ಬರುವ ಹಣ ಏನಾಗಿರ್ತೈತೆ ಅದು ನಿಮ್ಗೆ ಬರ್ತೈತಲ್ಲ, ಹಂಗಾಗಿ ಅದು ರಿಸಿಟ್ಸ್ ಆಗಿರ್ತೈತೆ. ಓಕೆನಾ, ಎಷ್ಟು ನೋಡಿ ಅದಲ್ರಿ ಐಟಮ್ಸ್ ಹಂಗಂದ್ರೆ. ಓಕೆ, ಹಂಗಂದ್ರೆ ಯಾವ ಕಡೆ ಜಾಸ್ತಿ ಇದೆ, ಯಾವ ಕಡೆ ರಿಸಿಟ್ಸ್ ಸೈಡ್ ಜಾಸ್ತಿ ಐತಲ್ರಿ ಅದು ಪೇಮೆಂಟ್ ಸೈಡ್ ಜಾಸ್ತಿ. ನಾನು ಯಾವಾಗಲೇ ಹೇಳಿದೆ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಯಾವಾಗಲೂ ಏನಾಗಿರ್ತೈತಿ ರಿಸಿಟ್ಸ್ ಸೈಡ್ ಅಲ್ಲೇ ಜಾಸ್ತಿ ಇರ್ತೈತಿ. ಓಕೆ, ರಿಸಿಟ್ಸ್ ಸೈಡ್ ಅಲ್ಲಿ ಎಷ್ಟಾಗಿದೆ ನೋಡಿ ಹಂಗಂದ್ರೆ. ನೋಡಿ ಎಷ್ಟಾಗಿದೆ ನೋಡಿ ಇಲ್ಲಿ ನೋಡಿ ಹಂಗಂದ್ರೆ 10,000 ಪ್ಲಸ್ 10,000 20,000 20,000 ಪ್ಲಸ್ 7,50,000 ಅಂದ್ರೆ ಎಷ್ಟಾಗತ್ರಿ ಇಲ್ಲಿ 7,70,000. 7,70,000 ಪ್ಲಸ್ 10,000 ಅಂದ್ರೆ 7,70,000 ಪ್ಲಸ್ 10,000 ಅಂದ್ರೆ 7,80,000. 7,80,000 ಪ್ಲಸ್ 50,000. 7,80,000 ಪ್ಲಸ್ 50,000 ಅಂದ್ರೆ 8,30,000. 8,30,000 ಪ್ಲಸ್ 2,000 ಅಂತಂದ್ರೆ ಇಲ್ಲಿ ಏನಾಗುತ್ತೆ 8,30,000
32,000. ಓಕೆ, 8,32,000 ಆಗುತ್ತೇನ್ರಿ? 8,30,000. ಇಲ್ಲಿ ಕೂಡ ಏನು ಮಾಡ್ಬೇಕ್ರಿ ನಾವು? 8,32,000 ಬರಿಬೇಕಿಲ್ಲಿ. 8,32,000. 8,32,000. ಓಕೆ, ಈ 8,32,000 ರೂಪಾಯಿದಲ್ಲಿ ಏನು ಮಾಡ್ಬೇಕ್ರಿ? ಎಲ್ಲ ಪೇಮೆಂಟ್ಸ್ ಅನ್ನ ಏನು ಮಾಡ್ಬೇಕು? ಲೆಸ್ ಮಾಡ್ಬೇಕು. ಅವಾಗ ಏನು ಸಿಗುತ್ತೆ ನಿಮಗೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ರಿಸೀಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ರಿಸೀಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್. ಓಕೆ, ಅದ್ರಾಗ ಎಷ್ಟಾಗುತ್ತೆ ನೋಡಲಿ? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿಬೇಕ್ರಿ ಇಲ್ಲಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್. ಬ್ಯಾಲೆನ್ಸ್ ಬ್ರಾ ಡೌನ್ ಅಂದ್ರೆ ಏನ್ರಿ? ಓಪನಿಂಗ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದ್ರೆ ಏನ್ರಿ? ಕ್ಲೋಸಿಂಗ್ ಬ್ಯಾಲೆನ್ಸ್. ಓಕೆ, ಕ್ಲೋಸಿಂಗ್ ಬ್ಯಾಲೆನ್ಸ್. ಓಕೆ, ಎಷ್ಟು ಬರ್ತದೆ ನೋಡ್ರಿ? 8,32,000 ರೂಪಾಯಿದಲ್ಲಿ ಈ ಅಮೌಂಟ್ ಅನ್ನ, ಯಾವ ಅಮೌಂಟ್ ಅನ್ನ? ಪೇಮೆಂಟ್ಸ್ ಅಲ್ಲಿ ಇರುವಂತಹ ಅಮೌಂಟ್ ಅನ್ನ ನಾವೇನ್ ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕು, ಕಳಿಬೇಕಲ್ಲಿ. ಎಷ್ಟಿದೆ ಅಲ್ಲಿ? 90,000 ಪ್ಲಸ್ 10,000, 1,00,000. 1,00,000 ಪ್ಲಸ್ 25,000, 1,25,000. ಅದ್ರ ಜೊತೆಗೆ ಪ್ಲಸ್ 25,000 ಅಂದ್ರೆ 1,00,000 ಏನಾಗುತ್ತೆ ಇಲ್ಲಿ? 50,000 ರೂಪಾಯಿ ಆಗುತ್ತೆ. ಓಕೆನಾ? 8,32,000 ರೂಪಾಯಿದಲ್ಲಿ 1,50,000 ರೂಪಾಯಿನ ನಾವು ನೋಡ್ರಿ ಲೆಸ್ ಮಾಡ್ಬೇಕು. ಆ ಲೆಸ್ ಮಾಡಿದ ಅಮೌಂಟ್ ಏನ್ ಬರ್ತೈತಲ್ರಿ? ಅದೇನಾಗಿರ್ತೈತಿ ಇಲ್ಲಿ? ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಏನಾಗ್ತದ್ರಿ? ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್. ನೋಡಿ ಹಂಗಾರೆ 8,32,000 ರೂಪಾಯಿದಲ್ಲಿ ಇಲ್ಲಿ ಏನ್ ಮಾಡ್ಬೇಕು? 1.5 ಲಕ್ಷ ರೂಪಾಯಿನ ಏನ್ ಮಾಡ್ಬೇಕು? ಲೆಸ್ ಮಾಡ್ಬೇಕು. ಅವಾಗ ಎಷ್ಟು ಬರ್ತೈತೆ ನಿಮ್ಗೆ? 6,82,000. 6,82,000 ಬರ್ತೈತಿ. ಬರ್ತೈತಲ್ರಿ? 6,82,000 ರೂಪಾಯಿ ಬರ್ತೈತಲ್ರಿ? ಓಕೆನಾ? ಎಷ್ಟು ಇದೇನ್ರಿ? 6 ಮಾರ್ಕ್ಸ್ ಪ್ರಾಬ್ಲಮ್ಸ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಿಲ್ರಿ ಇದು? ರಿಸಿಟ್ಸ್ ಯಾವುವು ಮತ್ತು ಪೇಮೆಂಟ್ಸ್ ಯಾವುವು ಅವು ಗೊತ್ತಾಗ್ಬಿಟ್ರೆ ನೀವೇ ಮಾಡ್ಬೇಕ್ರಿ? ಈ ಒಂದು ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡಿಬಿಡ್ತೀರಿ. ಓಕೆನಾ? ಅರ್ಥ ಆಗಿದೆಲ್ಲ? ಏನಾದರೂ ಡೌಟ್ಸ್ ಇದೆ ಇದರಲ್ಲಿ? ಏನಾದರೂ ಡೌಟ್ ಇತ್ತಪ್ಪ ಅಂತಂದ್ರೆ, ಏನಾದರೂ ಐಟಮ್ಸ್ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ ನನ್ನ ಇಂಡಿವಿಜುವಲ್ ನಂಬರ್ಗೆ ಫೋನ್ ಮಾಡಿ ಆ ಡೌಟನ್ನು ಏನು ಮಾಡ್ಬೇಕ್ರಿ? ನೀವು ಕ್ಲಿಯರ್ ಅನ್ನ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇದೇ ರೀತಿಯಾಗಿ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನಿಮಗೆ ಈ ಒಂದು ಕೆಲವೊಂದು ಐಟಮ್ಸ್ ಅನ್ನ ಚೇಂಜ್ ಮಾಡಿ ಆಮೇಲೆ ವ್ಯಾಲ್ಯೂವನ್ನ ಚೇಂಜ್ ಮಾಡಿ ಏನು ಮಾಡ್ತೀನಿ? ನಿಮಗೆ ಒಂದು ಲೆಕ್ಕವನ್ನು ಕೊಡ್ತೀನಿ. ಆ ಲೆಕ್ಕ ಏನು ಮಾಡ್ಬೇಕಾದ್ರೆ ನೀವು ಬಿಡಿಸಿ ನನ್ನ ವಾಟ್ಸಪ್ ಗ್ರೂಪ್ಗೆ ಅಥವಾ ಒಂದು ನನ್ನ ಇಂಡಿವಿಜುವಲ್ ವಾಟ್ಸಪ್ಗೆ ಏನು ಮಾಡ್ಬೇಕ್ರಿ? ಆ ಒಂದು ಸೊಲ್ಯೂಷನ್ನ ನೀವು ಕಳಿಸ್ಬೇಕು. ಅವಾಗ ನಾನು ಅದು ಕ್ಲಿಯರ್ ಆಗಿದನ ಅಥವಾ ಸರಿಯಾಗಿದನ ಅಥವಾ ತಪ್ಪಾಗಿದನ ಅನ್ನೋದ್ರ ಬಗ್ಗೆ ನಿಮಗೆ ವಾಪಸ್ ನಾನು ಮಾಡ್ತೀನಿ, ಕಮೆಂಟ್ ಮಾಡ್ತೀನಿ. ಓಕೆನಾ? ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಏನಾದರೂ ಡೌಟ್ ಇತ್ತಂದ್ರೆ ನೀವು ಮಾಡ್ತಿರಲ್ರಿ ಹೆಂಗಂದ್ರೆ? ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್.